ಇದೇ ಶನಿವಾರ ಚೈತ್ರ ಹುಣ್ಣಿಮೆ, ಅಪರೂಪದ ರಾಜಯೋಗ. ಈ 4 ರಾಶಿಯವರ ಬಾಳೆ ಬಂಗಾರವಾಗಲಿದೆ. ಲಕ್ಷ್ಮೀ ದೇವಿ, ಕುಬೇರ ದೇವನ ಕೃಪಾ ಕಟಾಕ್ಷ ಈ 4 ರಾಶಿಯವರ ಮೇಲೆ ಬೀಳಲಿದೆ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತಾ ಇದೆ, ಹುಣ್ಣಿಮೆಯ ದಿನ ಏನೆಲ್ಲ ಭಾಗ್ಯಗಳು ಕೂಡಿ ಬರ್ತಾ ಇದೆ, ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋಬ್ಬರಿ 57 ವರ್ಷಗಳಾದ ಮೇಲೆ ಚೈತ್ರ ಪೂರ್ಣಿಮೆ ಬಂದಿದೆ. ಅಪರೂಪದ ಯೋಗಗಳು ಈ ಹುಣ್ಣಿಮೆಯಿಂದ ರೂಪುಗೊಳ್ತಾ ಇದೆ. ಏಪ್ರಿಲ್ 12ರಂದು ಹನುಮ ಜಯಂತಿ, ಚೈತ್ರ ಪೂರ್ಣಿಮೆಯ ಜೊತೆಗೆ ಅನೇಕ ರಾಜಯೋಗಗಳು ರೂಪುಗೊಳ್ತಾ ಇದ್ದು, ಇದರಿಂದಾಗಿ ಕೆಲವು ರಾಶಿಗಳಿಗೆ ಲಕ್ಷ್ಮೀದೇವಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ, ಅಧಿಕ ಸಂಪತ್ತನ್ನು ಕೊಡ್ತಾ ಇದ್ದಾಳೆ, ಸಮೃದ್ಧಿಯನ್ನು ಕೊಡ್ತಾ ಇದ್ದಾಳೆ. ಹೌದು ವೀಕ್ಷಕರೇ, ಏಪ್ರಿಲ್ 12ರ ಈ ದಿನವು ಭಾರಿ ವಿಶೇಷ. ಯಾಕಂದರೆ ಈ ದಿನ ಹನುಮಾನ್ ಜಯಂತಿ, ಚೈತ್ರ ಪೂರ್ಣಿಮೆ ಜೊತೆಗೆ ಅನೇಕ ವಿಶೇಷ ರಾಜಯೋಗಗಳು ರೂಪುಗೊಳ್ತವೆ. ಈ ಕಾರಣಕ್ಕಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದು. ದಿನದಂದು ಚೈತ್ರ ಪೂರ್ಣಿಮೆಯ ಜೊತೆಗೆ ಪಂಚಗ್ರಾಹಿ, ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ, ಶುಕ್ರಾದಿತ್ಯ, ಮಾಲವ್ಯ, ಗಜಕೇಸರಿ ರಾಜಯೋಗಗಳು ಬರ್ತಾ ಇದೆ. ಇದರೊಂದಿಗೆ ಚಂದ್ರನು ಕನ್ಯಾ ರಾಶಿಯಲ್ಲಿ ಉಳಿತಾ ಇದ್ದಾನೆ. ಗುರುವು ವೃಷಭ ರಾಶಿಯಲ್ಲಿದ್ದು ಚಂದ್ರನ ದೃಷ್ಟಿಯಲ್ಲಿರೋದ್ರಿಂದ ಗಜಕೇಸರಿ, ಮಾಲವ್ಯ ರಾಜಯೋಗ ರೂಪುಗೊಳ್ತಾ ಇದೆ. ಇದಲ್ಲದೆ ಶನಿವಾರವೂ ಆಗಿರೋದ್ರಿಂದ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಈ 4 ರಾಶಿಯ ಜನರಿಗೆ ಚೈತ್ರ ಪೂರ್ಣಿಮೆಯ ದಿನ ವಿಶೇಷವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೀತಾ ಇದ್ದ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ಇದರೊಂದಿಗೆ ಲಕ್ಷ್ಮೀದೇವಿಯ ಆಶೀರ್ವಾದ, ಆರ್ಥಿಕ ಸ್ಥಿತಿ, ಸಾಲದಿಂದ ಮುಕ್ತರಾಗೋದ್ರ ಜೊತೆಗೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗ್ತೀರಿ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸೋ ಬಗ್ಗೆ ಯೋಚಿಸ್ತಾ ಇದ್ರೆ ಈ ಅವಧಿಯಲ್ಲಿ ಅದನ್ನು ಮಾಡೋದು ಪ್ರಯೋಜನಕಾರಿ ಆಗ್ಬೋದು. ಇದರ ಜೊತೆಗೆ ನೀವು ವ್ಯವಹಾರದಲ್ಲಿಯೂ ಸಹ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಿ. ಈ ಅವಧಿಯು ಉದ್ಯೋಗಿಗಳಿಗೂ ಸಹ ತುಂಬ ಪ್ರಯೋಜನಕಾರಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮಾಡಿರೋ ಕೆಲಸಗಳು, ಮಾಡಬೇಕಾಗಿರೋ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಇನ್ನು ಈ ರಾಶಿಯ ಜನರು ವಿಶೇಷ ಆಶೀರ್ವಾದವನ್ನು ಲಕ್ಷ್ಮೀ ದೇವಿಯಿಂದ ಪಡೆದುಕೊಳ್ತಾ ಇದ್ದಾರೆ. ಬಹಳ ದಿನಗಳಿಂದ ಬಾಕಿ ಉಳಿದಂಥ ಕೆಲಸಗಳ ಆರಂಭ ಆಗುತ್ತೆ. ಐಷಾರಾಮಿ ಮತ್ತು ಸೌಕರ್ಯಗಳಲ್ಲಿ ತ್ವರಿತ ಏರಿಕೆಯನ್ನು ಕಾಣ್ಬೋದು. ಯಾರಿಗಾದರೂ ಸಾಲ ನೀಡಿದ ಹಣವನ್ನು ಮರುಪಡಿಬೋದು. ನಿಮ್ಮ ಜೀವನದಲ್ಲಿ ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಬಹುದು. ಇದರೊಂದಿಗೆ ಕುಟುಂಬದೊಳಗೆ ನಡೀತಾ ಇದ್ದಂಥ ಭಿನ್ನಾಭಿಪ್ರಾಯ ಕೊನೆಗೊಳ್ಳುತ್ತೆ. ನೀವು ಹೋದಂಥ ಕೆಲಸಗಳೆಲ್ಲವೂ ಸಕ್ಸಸ್ ಆಗುತ್ತೆ. ಇನ್ನು ಸಮಸ್ಯೆಗಳೆಲ್ಲ ನಿಧಾನವಾಗಿ ಕೊನೆಗೊಳ್ಳುತ್ತೆ. ಉನ್ನತ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಹಾಯವನ್ನು ಪಡೆದುಕೊಳ್ತಾರೆ. ನಿಮ್ಮ ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗುತ್ತೆ. ಇದು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಲ್ಲಿ ಯಶಸ್ವಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ಬೋದು. ವ್ಯವಹಾರದಲ್ಲೂ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಬಹುದು. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಹಠಾತ್ ಧನಲಾಭ ಕೂಡ ನಡೆಯುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ತಾ ಇರುವಂಥ ಅದೃಷ್ಟವಂತ 4 ರಾಶಿಗಳೆಂದರೆ ಮೀನ, ವೃಷಭ, ವೃಶ್ಚಿಕ, ಮಕರ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರಾಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.